ಸರ್, ಇದನ್ನ ಮುಂದೆ ಯಾವತ್ತಾದ್ರೂ ಮಾಡ್ಬೋದಾಗಿತ್ತು, ಇವತ್ತೇ ಬೇಡವಾಗಿತ್ತು. ಇಲ್ಲ ಕಾವೇರಿ, ಇದನ್ನ ಇವತ್ತು ಮಾಡದೇ ಇದ್ರೆ ಎಲ್ರೂ ಮನೆ ಬಿಟ್ಟು ಹೋಗ್ತಾ ಇದ್ರು. ಗೂಡು ಬಿಟ್ಟು ಹಾರು ಹೋಗೋ ಹಕ್ಕಿಗಳನ್ನ ಮತ್ತೆ ಗೂಡಿಗೆ ಸೇರಿಸೋದು ತುಂಬಾ ಕಷ್ಟ. ಅದಕ್ಕೆ ಈಗಲೇ ಮಾಡ್ಬೇಕಾಗಿ ಬಂತು. ಒಳ್ಳೆ ನಿರ್ಧಾರ ಆದರೂ ಸರಿಯಾದ ಸಮಯಕ್ಕೆ ಮಾಡಬೇಕು, ಆಗ್ಲೇ ಯಶಸ್ಸು ಸಿಗೋದು. ಸಮಯ ಮೀರಿ ಹೋದ್ಮೇಲೆ ಏನ್ ಮಾಡಿದ್ರು ವ್ಯರ್ಥ. ಸರ್, ಈಗಲಾದ್ರೂ ಇದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ? ಸರ್ ಸರ್ ಮಾತಾಡಿ, ಏನಾದ್ರು ಅಪ್ಡೇಟ್ ಕೊಡಿ ಸರ್. ಸರ್ ಮಾತಾಡಿ. ಕಾತಿ, ನಿಮ್ಮಪ್ಪಂಗೆ ಏನಾಗಿದೆ? ಯಾಕೆ ಹೀಗೆಲ್ಲ ಬಿಹೇವ್ ಮಾಡ್ತಾ ಇದ್ದಾರೆ? ವಿಶ್ವಂಬರ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಪರಶುರಾಮ್ ಥರ ನಡ್ಕೋತಾ ಇಲ್ಲ ಅವರು. ಯಾವುದೋ ಹುಡುಗಿಯಿಂದ ಬಿದ್ದಿರೋ ಹುಚ್ಚರ ಥರ ಆಡ್ತಾ ಇದ್ದಾರೆ. ಅವ್ರ ಕಾವೇರಿ ಹುಚ್ಚಿಡ್ತಿದ್ಯೋ ಅಥವಾ ಕಾವೇರಿನೇ ಅವ್ರಿಗೆ ಹುಚ್ಚಿಡ್ಸಿದಾಳೋ ನನಗೊಂದು ಗೊತ್ತಾಗ್ತಾ ಇಲ್ಲ. ಆದ್ರೆ ನಿಮ್ಮಪ್ಪ ನಮಗೂ ಹುಚ್ಚಿಡ್ಸಿ ಹುಚ್ಚಾಸ್ಪತ್ರೆಗೆ ಸೇರಿಸ್ಬೇಕು ಅನ್ಕೊಂಡಿದಾರ ಅಂತ. ಅವಳು ಯಾವಳು ಗತಿಗೆಟ್ಟೋಳ್ತಾರ, ನಮಗೂ ಏನೂ ಇಲ್ಲ ಅಂತ ಅನ್ಕೊಂಡಿದಾರ ಅಂತ. ಈ ಕಂಪನಿಯಲ್ಲಿ ನಮ್ಮಪ್ಪಂದು ಶೇರ್ಸ್ ಇದೆ ಅನ್ನೋದು ನೆನಪಿದ್ಯಾ? ಹಾ, ಏನೋ ದೊಡ್ಡ ರಾಯಲ್ ಫ್ಯಾಮಿಲಿ ನನ್ ಮಗಳನ್ನ ಈ ಮನೆಗ್ ಮದ್ವೆ ಮಾಡ್ಕೊಟ್ರೆ ರಾಣಿ ತರ ಇರ್ತಾಳೆ ಅಂತ ಅನ್ಕೊಂಡಿದ್ರು. ಆ ಬಿಕಾರಿ ಹಿಂದೆ ಸರ್ವೆಂಟ್ ತರ ಓಡಾಡ್ಕೊಂಡು ಇರ್ಲಿ ಅಂತಲ್ಲ, ಆ ಕ್ಯಾರೆಕ್ಟರ್ಲೆಸ್ ಹುಡುಗಿಗೋಸ್ಕರ ನಿಮ್ಮಪ್ಪ ನನ್ನ ಮೇಲೆ ಕಿರ್ಚಾಡಿದ್ರು. ಅದನ್ನ ನೋಡ್ಕೊಂಡು ನೀವು ಸುಮ್ನೆ ನಿಂತಿದ್ರಿ. ನಾನೆಲ್ಲ ಸುಮ್ನೆ ಇದ್ದೆ? ಯಾಕೆ ಮದ್ವೆ ಆದ್ರಿ ಅಂತ ಕೇಳದ್ನಲ್ಲ. ಹೌದು, ಯಾಕೆ ಮದ್ವೆ ಆದ್ರಿ ಅಂತ ಕೇಳಿದ್ರಿ. ಆದ್ರೆ ನನ್ ಹೆಂಡತಿ ಮೇಲೆ ಯಾಕೆ ಕೂಗಾಡಿದ್ರಿ ಅಂತ ಕೇಳಿದ್ರ? ಸುಮ್ನೆ ನಿಂತಿದ್ರಿ ನೀವು. ಅದು ಅಪ್ಪ ಕೂಗಾಡ್ತಿದ್ರಲ್ಲ, ಆಗ ಭಯ ಆಯ್ತು. ಅದಕ್ಕೇನೀಗ? ಆ ಕಾವೇರಿನ ಮದ್ವೆ ಮಾಡ್ಕೊಂಡ್ ಮನೆಗ್ ಕರ್ಕೊಂಡ್ ಬಂದು ನಮ್ ಮನ್ಸ್ಗಳನ್ನ ಮುರಿದ್ರು. ಈ ವಿಷಯ ಇಡೀ ಊರ್ಗೆ ಗೊತ್ತಾಗಿ ನಮ್ ಘನತೆ ಗೌರವ ಎಲ್ಲ ಹಾಳು ಮಾಡಿದ್ರು. ಈ ರೀತಿ ಯಾಕೆ ಮಾಡ್ತಾ ಇದ್ದೀರಾ ಅನ್ನೋ ಪ್ರಶ್ನೆ ಮಾಡಿದಕ್ಕೆ ನಮ್ ಮೇಲೆ ಕೂಗಾಡಿ ಕಿರ್ಚಾಡಿ ಲಾಯರ್ಸ್ ನ ಕರ್ಸಿ ಎಲ್ಲಾ ರೈಟ್ಸ್ ಅಥಾರಿಟಿ ಅವಳ ಕೈಲೇ ಇದೆ ಅಂತ ಹೇಳ್ಸಿದ್ರು. ನಮ್ ಕಂಪನಿನೇ ಮುಳುಗ್ಸಕ್ ಹೊರಟಿದ್ದಾರೆ. ಇಲ್ಲ ಕಾತಿ, ಕಾವೇರಿನ CEO ಮಾಡಿದಾರಲ್ಲ, ಅದನ್ನು ನಾವು ವಿರೋಧಿಸ್ತೀವಿ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಆಗ ನಮಗೇನು ಸಿಗೋದಿಲ್ಲ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಎಲ್ಲ ಪವರ್ಸ್ನ ಅವಳ ಕೈ ಕೊಟ್ಟು ವಿಲ್ ಬರ್ಸಿ ನಮ್ಮನ್ನು ಹೆದರ್ಸಕ್ಕೆ ಹೊರಟಿದ್ದಾರೆ. ಇದು ಮಾಸ್ಟರ್ ಪ್ಲ್ಯಾನ್. ಅವ್ರಿಗೆ ಚೆನ್ನಾಗಿ ಗೊತ್ತಿದೆ, ರಾಣಿ ಒಬ್ಳಿಂದನೇ ಸಾಮ್ರಾಜ್ಯನ ನಡೆಸೋದಕ್ಕಾಗಲ್ಲ, ಇದಕ್ಕೆ ಫ್ಯಾಮಿಲಿ ಪವರ್ ಬೇಕು ಅಂತ. ಇದಕ್ಕೆ ನಾವು ಸಪೋರ್ಟ್ ಮಾಡಲ್ವಲ್ಲ, ಅದಕ್ಕೆ ಲೀಗಲ್ ಆಗಿ ವಿಲ್ನ ಬರ್ಸಿ ನಮಗೆ ಚೆಕ್ಮೇಟ್ ಕೊಟ್ಟಿದ್ದಾರೆ. ಹಾವು ಸಾಯ್ಬಾರ್ದು, ಕೋಲು ಮುರಿಬಾರ್ದು ಅಂದ್ರೆ ಹೇಗ್ರಿ? ಅವಳ ಕೈಯಲ್ಲಿ ನಮ್ಮನ್ನ ಬೆದರ್ಗೊಂಬೆ ಮಾಡಕ್ ಹೊರಟಿದ್ದಾರೆ. ಪಾರ್ಟಿಲಿ ಏನ್ ಹೇಳಿದ್ರು? ಇಷ್ಟರಲ್ಲೇ ನನ್ ನಿರ್ಧಾರ ಸರಿ ಅಂತ ಗೊತ್ತಾಗತ್ತೆ ಅಂತ ಹೇಳಿದ್ರು ತಾನೆ. ಈಗ ಲೀಗಲ್ ಆಗಿ ನಮ್ ಬಾಯಿ ಮುಚ್ಚೋದಕ್ ನೋಡ್ತಿದ್ದಾರೆ. ಆದ್ರೆ ಹೊರಗಡೆ ಜನರ ಬಾಯಲ್ಲಿ ನಮ್ಮ ಮರ್ಯಾದೆ ಹೋಗ್ತಿದೆ. ಅದನ್ನ ಹೇಗ್ರಿ ಮುಚ್ಚಿಸ್ತಾರೆ? ನಮ್ಮಪ್ಪ ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ವಲ್ಲ, ನನಗೂ ಅದೇ ಆಶ್ಚರ್ಯ ಆಗ್ತಿರೋದು. ಮನೆತನದ ಗೌರವ ಪ್ರತಿಷ್ಠೆ ಇದ್ರ ಬಗ್ಗೆ ಎಲ್ಲ ಎಷ್ಟು ಕಾಳಜಿ ವಹಿಸ್ತಿದ್ದವರು, ಈಗ ಅದ್ರ ಬಗ್ಗೆ ಕೇರೇ ಇಲ್ಲ. ಅವರೇ ಮಣ್ಪಾಲ್ ಮಾಡಕ್ ಹೊರಟಿದ್ದಾರೆ. ಅಂಡ್ ಅದ್ರ ಬಗ್ಗೆ ಅವ್ರಿಗೆ ಫೀಲಿಂಗ್ಸೇ ಇಲ್ಲ. ಪ್ರಭಾ, ಯು ನೋ ವಾಟ್? ಆ ಕಾವೇರಿ ನಮ್ಮಪ್ಪನ ಅವಳ ಕೈ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾಳೆ. ನಮ್ಮಪ್ಪ ಹೇಗಿದ್ರು, ಇಡೀ ಪ್ರಪಂಚನೇ ತಿರುಗ್ ಬಿದ್ರು, ಅವ್ರು ಯಾರಿಗೂ ಕೇರ್ ಮಾಡ್ತಿರ್ಲಿಲ್ಲ. ದೇ ಡೆವಿಲ್ ತರ ಇದ್ರು. ಅಂತವ್ರು ಈ ರೀತಿ ಚೇಂಜ್ ಆಗ್ತಾರೆ ಅಂದ್ರೆ ಅವಳಂತದ್ ಏನ್ ಮಾಡಿರ್ಬೇಕು? ನಾನು ಕೊಟ್ಟಿರೋ ಸ್ಲೋ ಪಾಯ್ಸನ್ ಅವ್ರ ಜೀವಕ್ಕೆ ಏನೂ ಮಾಡದೆ ಮೈಂಡ್ಗೆ ಡ್ಯಾಮೇಜ್ ಮಾಡಿದೆ ಅನ್ಸುತ್ತೆ. ಅದಕ್ಕೆ ಹೀಗೆಲ್ಲ ಆಡ್ತಿದ್ದಾರೆ. ಪ್ರಭಾ, ಏನ್ ಹೇಳ್ದೆ ನೀನು? ಏನಿಲ್ವಲ್ಲ ಕಾತಿ. ನೋ, ನೀನೇನೋ ಗೊಣಗ್ತಾ ಇದ್ಯಾ, ನಾನು ಕೇಳಿಸ್ಕೊಂಡೆ. ನಾನೇನು ಹೇಳಿದೆ ಕಾತಿ? ಏನೋ ವರ್ಕ್ ಆಗಿಲ್ಲ, ಡ್ಯಾಮೇಜ್ ಆಗಿದೆ ಅಂತ ಹೇಳ್ತಾ ಇದ್ದೆ. ಏನರ್ಥ ಅದು? ಅದು ಹಾಗಲ್ಲ ಕಾತಿ. ಅದು ನಿಮ್ಮಪ್ಪಂತಲೇ ಸರಿಯಾಗಿ ವರ್ಕ್ ಮಾಡದಿರೋ ಹಾಗೆ ಕಾವೇರಿ ಹಿಪ್ನೋಟೈಸ್ ಮಾಡಿ ಅಥವಾ ಏನಾದರೂ ಮಂತ್ರತಂತ್ರ ಮಾಡಿಸಿರ್ಬೋದೇನೋ ಅಂತ ಹೇಳಕ್ ಹೊರಟೆ ಅಷ್ಟೇ. ಅವಳು ನಮ್ಮ ಇಮೇಜ್ನ ಡ್ಯಾಮೇಜ್ ಮಾಡೋಕ್ಕೂ ಮುಂಚೆ ಅವಳು ಏನು ಅನ್ನೋದನ್ನ ಅಪ್ಪನ ಮುಂದೆ ರಿಯಾಲಿಟಿ ತೋರಿಸಿ ಅವಳನ್ನ ಮನೆಯಿಂದ ಆಚೆ ಹಾಕೋ ಹಾಗೆ ಮಾಡಬೇಕು.
ದಿನೇ ದಿನೇ ಅಪ್ಪ ಅವಳ ವ್ಯಾಲ್ಯೂನ ಜಾಸ್ತಿ ಮಾಡಿ ನಮ್ ವ್ಯಾಲ್ಯೂನ ಬೀಳಿಸ್ತಾ ಇದ್ದಾರೆ. ನಾವ್ ಅವಳಗ್ ಹೇಗ್ ಬೀಳಿಸ್ಬೇಕು ಅಂದ್ರೆ ಗುಂಡಿ ತೋಡಿ ಮುಚ್ಚಿದಾಗಿರ್ಬೇಕು. ಜೀವ ಇರ್ಬೇಕು, ಆದ್ರೆ ಜೀವಂತ ಶವವಾಗಿ ಕೊನೆವರೆಗೂ ಅವಳಿರ್ಬೇಕು. ಹಾಗ್ ಮಾಡ್ಬೇಕು.